ಓಯೋ ಎಲ್ಲರಿಗೂ ಕೂಡ ಚಿರಪರಿಚಿತವಾದಂತಹ ಒಂದು ರೂಮು. ಕಡಿಮೆ ಬೆಲೆಯಲ್ಲಿ ಉತ್ತಮ ಸೇವೆ ನೀಡುತ್ತಿರುವಂತಹ ಓಯೋಗೆ ಹೋದ ಪ್ರೇಮಿಗಳು ಮಾಡಿದ್ದೇನು ಗೊತ್ತಾ? ಓಯೋ ರೂಮ್ನಲ್ಲಿ ಏಕಾಂತದಲ್ಲಿದ್ದಾಗ ಆಗಿದ್ದೇನು? ಓಯೋ ರೂಮ್ನಲ್ಲಿ ಮೈಮರೆತ ಜೋಡಿಗಳು, ಬಾಗಿಲು ಹಾಕದೆ ಏಕಾಂತಕ್ಕೆ ಜಾರಿದ ಜೋಡಿ ಹಕ್ಕಿಗಳು, ಬಾಗಿಲು ಮುಚ್ಚಿ ಎಂದು ಹೇಳಿ ಮಾನ ಉಳಿಸಿದ ವ್ಯಕ್ತಿ. ಮೊದಲು ಬಾಗಿಲು ಹಾಕಿಕೋ, ಹೇಗೋ ಹೋಟೆಲ್ನವರೇ ವಿಡಿಯೋ ಲೀಕ್ ಮಾಡ್ತಾರೆ ನೋಡಿ. ಈ ಓಯೋ ಎನ್ನುವಂಥ ಒಂದು ಸಂಸ್ಥೆ, ಅದು ಒಂದೊಂದು ಕಂಪೆನಿ. ಆ ಕಂಪೆನಿ ಬೆಂಗಳೂರಿನ ನಾನಾ ಭಾಗದಲ್ಲಿ ಓಯೋ 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 ಅಂತ ಗೋಡೆ ಮೇಲೆ ದೊಡ್ಡ ಅಕ್ಷರದಲ್ಲಿ ಬರ್ಕೊಂಡಿರ್ತಾರೆ. ಅದನ್ನ ಸದುಪಯೋಗ ಪಡಿಸಿಯೂ ಕೊಳ್ತಾರೆ, ದುರುಪಯೋಗವೂ ಕೂಡ ಪಡಿಸಿಕೊಳ್ತಾರೆ. ಆದರೆ ಓಯೋ ರೂಮಿಗೆ ಹೋದಂತಹ ನವಜೋಡಿಗಳು ಸರಸ ಸಲ್ಲಾಪ ಆಡುವಂತಹ ವಿಡಿಯೋವನ್ನು ಓಯೋದವರೇ ರೆಕಾರ್ಡ್ ಮಾಡಿ ಇಟ್ಕೊಂಡು ಅದಾದ ನಂತರ ಅದನ್ನು ಕಮರ್ಷಿಯಲಿ ಬಳಸ್ಕೋತಾರೆ ಅನ್ನೋ ಆರೋಪ ಇದೆ. ಆರೋಪ ಇದು ಹಿಂಗಾಗಿದೆ ಅಂತ ನಾವು ಹೇಳ್ತಾ ಇಲ್ಲ, ಇದು ಆರೋಪ. ಎಸ್ ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಓಯೋ ರೂಮ್ನಲ್ಲಿ ಇಬ್ಬರು ಜೋಡಿ ಏನೋ ಅಕ್ಕಪಕ್ಕ ಕೂತ್ಕೊಂಡು ಮಾತನಾಡ್ತಾ ಇದ್ರು, ಕಷ್ಟ ಸುಖ. ವಿಂಡೋ ಬಾಗಿಲು ತೆಗೆದಿತ್ತು. ಅಲ್ಲಿನ್ಯಾರು ಯಾಕೆ ಬಂದಿದ್ದೋ ಗೊತ್ತಿಲ್ಲ. ರೂಟ್ ಫೂಟಿಗೆ ಯಾಕೆ ಬರ್ತಾರೆ ಹೇಳಿ ಗಂಡು ಮಕ್ಕಳು? ಬಿಲ್ಡಿಂಗ್ನ ರೂಟ್ ಫೂಟ್ ಓಯೋ ಇದ್ದ ಕಡೆ, ಓಯೋದ ಬಾಗಿಲು ತೆರೆದಿದ್ದ ಕಡೆ ಅವನು ಯಾಕೆ ಬಂದ? ಬಂದು ನಿಂತ್ಕೊಂಡು ಅವನು ನೋಡ್ತಿದ್ದ ಇವ್ರೇನು ಕಷ್ಟ ಸುಖ ಮಾತಾಡ್ತವ್ರೆ ಅಂತ. ನೋಡ್ದ ನಿಶ್ಚಿತ ಅವಧಿ ತಲುಪಿದಾಗ ಮೆತ್ತಗೆ ಬಂದು ಬಾಗಿಲು ಹಾಕೋ ಅಂದ. ಕಷ್ಟ ಸುಖ ಮಾತಾಡಿದ್ದು ಸಾಕು, ಬಾಗಿಲು ಹಾಕೋ ಅಂದ. ಇಲ್ಲಿ ಇದರಲ್ಲೊಂದು ಮೆಸೇಜ್ನ ಹೇಳಬೇಕು ಫ್ರೀಡಮ್ ಟಿವಿ. ಓಯೋ ರೂಮಿಗೆ ಯಾಕೆ ಹೋಗಬೇಕು? ತುರ್ತು ಪರಿಸ್ಥಿತಿ ಇದ್ದಾಗ ಹೋಗಬೇಕು. ತಾಯಿ ಜೊತೆ ಮಗ ಎಲ್ಲಿಗೋ ಹೋಗಿದ್ರು, ರಾತ್ರಿ ಹೊತ್ತು ಬೆಂಗಳೂರಿನಲ್ಲಿ ಬಸ್ ಸಿಕ್ಕಿಲ್ಲ, ಆ ಕ್ಷಣ ಮನೆಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೋ ಒಂದು ತುರ್ತು ಕಾರ್ಯಕ್ರಮಕ್ಕೆ ಓಯೋ ರೂಮನ್ನು ಬುಕ್ ಮಾಡಬಹುದು. ಅಥವಾ ಒಂದು ಲವರ್ಸ್ಗಳು, ಪ್ರೇಮಿಗಳು, ಅದು ಕೂಡ ಅಪರಾಧ ಅಲ್ಲ ಭಾರತದಲ್ಲಿ. ಲವರ್ಸ್ಗಳು ಹೋಗಬಹುದು, ಆದರೆ ಅಲ್ಲೂ ಕೂಡ ಕೆಲವೊಂದಷ್ಟು ಕಂಡೀಷನ್ಸ್ಗಳಿದ್ದಾವೆ. ಆದರೆ ಪ್ರೇಮಿಗಳು ಹೋಗಲೇಬಾರ್ದು ಅನ್ನೋ ನಿಯಮಗಳಿಲ್ಲ ಕಾನೂನಲ್ಲಿ. ಅದು ಅಪರಾಧ ಅಂತಲೂ ಕೂಡ ಎಲ್ಲೂ ಉಲ್ಲೇಖ ಇಲ್ಲ. ಆದರೆ ಒಳ್ಳೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಎಂದು ಹೇಳಲಾಗುತ್ತೆ. ಭಾರತದ ಸಂಸ್ಕಾರವೂ ಅಲ್ಲ, ಸಂಸ್ಕೃತಿಯೂ ಅಲ್ಲ. ಸೊ ಹಾಗಾಗಿ ಹೋದಂಥವರ ಕಿತಾಪತಿ ಇದು. ಹೋಗಿ ಕೂತ್ಕೊಂಡವ್ರೆ, ಎಲ್ಲ ಟೆನ್ಷನ್ನು ಮರೆತು, ಎಲ್ಲ ಜವಾಬ್ದಾರಿನೂ ಮರೆತು, ಮುಂದ್ಗಡೆ ಬಾಗಿಲು ಓಪನ್ ಆಗಿದೆಯಾ ಅದನ್ನು ನೋಡೋದಕ್ಕೆ ಟೈಮ್ ಇಲ್ಲ ಅವರಿಗೆ. ಅವರದೇ ಆದ ಲೋಕದಲ್ಲಿದ್ದಾಗ ಅಲ್ಲಿ ಬಂದು ಎದ್ದು ಹೇಳ್ದ, ಬಂದು ಬಾಗಿಲಾಕೊಳ್ಳಿ ಅಂತ. ಅದಾದಮೇಲೆ ಬಾಗಿಲಾಕೊಂಡಿದ್ದಾರೆ. ಇದು ಓಯೋದಲ್ಲಿ ನಡೀತಾ ಇರುವಂತಹದ್ದು. ಇನ್ನು ಓಯೋಗೆ ಹೋಗುವಂಥ ಪ್ರೇಮಿಗಳ ಗಮನಕ್ಕೂ ಕೂಡ ಒಂದಿರಲಿ, ನೀವು ಹೋಗೋ ಓಯೋ ರೂಮ್ಗಳು ಸುತ್ತಮುತ್ತ ಏನೇನು ಇಟ್ಟವರೆ ಏನೇನು ಇಟ್ಟಿಲ್ಲ ಎಲ್ಲವನ್ನು ಗಮನಿಸ್ಕೊಂಡು ಅದಾದ ಮೇಲೇ ಮೈ ಮರಿಬೇಕು. ಅದರ ಅರ್ಥ ಮೈ ಮರೆಯೋದಕ್ಕೆ ಇದು ಪ್ರಚೋದನೆ ಆಗಬಾರ್ದು.